10 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಯಾವ ಡಾಕ್ಟರ್ ಬಂದಿರಲಿಲ್ಲ. ನಾವು ಅದು ಬೆಳಿಗ್ಗೆ 9 ಗಂಟೆಯಿಂದ ಕಾಯ್ತೀವಲ್ಲ, ಯಾರು ಬಂದಿಲ್ಲ, ಡಾಕ್ಟರ್ ನೋಡ್ತಾ ಇಲ್ಲ. ಪ್ರತಿ ದಿವಸ ಇದೇ ಗೋಳಾಗಿದೆ. ಒಬ್ಬ ಟೀ ಶರ್ಟ್ ಹಾಕಿಕೊಂಡು ಒಬ್ಬ ರೌಡಿಸಮ್ ಟೈಪ್ ಅವನು ಆಸ್ಪತ್ರೆ ಕೆಲಸ ಮಾಡ್ತಾರೆ. ಕಾಲ ಪ್ರಶ್ನೆ ಇತ್ತು. ನಾನು ಕೂಡ ಆಸ್ಪತ್ರೆ ಹೋದಾಗ ನನ್ನ ಪುಟ್ಕೆ ಹಿಡಿದು ಹೊಡೆಯಕ್ಕೆ ಬಂದು ನನ್ನ ತಳ್ಳಿ ಕರ್ತವ್ಯದ ಬಗ್ಗೆ ಕೇಳೋದ್ರಿಂದ ನಮಗೆ ಅಲ್ಲೇ ಮಾಡ್ತಾರೆ. ಹೆಣ್ಣು ಮಕ್ಕಳಿಗೆಲ್ಲ ಮಾಡೋಕ್ಕಿಲ್ಲ, ಕೆಲಸ ಇಲ್ಬೇಕು, ನಾನು ಕೆಲಸ ಮಾಡಿ ಕೆಲಸ ಇಲ್ಲ ಅಂತೇಳಿ ಜಾತಿ ಕೂಡ ನಿಲ್ಲಿಸಿ ಕೂಡಲೇ ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಇಲ್ಲಿ ತೆಗೆದು ಎಲ್ಲಣ್ಣ ಲೌಡಕ್ಕೆ ಬಾಲ್ ಅಂದವ್ ನೀವು ಹೆಂಗೆ ಲೌಡಕ್ಕೆ ಬಾಲ್ ಅಂತೀಯ ನೀನು? ಲೌಡಕ್ಕೆ ಬಾಲ್ ಅಂತೀಯ ನೀನು ತೋರಿಸ್ತೀನಿ. ಏನ್ ನಿನ್ ಹೆಸರು? ನನಗೆ ಗೊತ್ತು, ನೀನು ತೋರಿಸ್ತೀನಿ. ಕಂಪ್ಲೇಂಟ್ ಯಾರ ಮೇಲೆ ಒಳ್ಳೇದವ್ರು ಹೇಳ್ಬಿಟ್ರೆ ಜಾಸ್ತಿ ಆಗೈತೆ. ಆಸ್ಪತ್ರೆಯೊಳಗೆ ಮಾತಾಡ್ತಾಳ್ರಿ. ಡಿಸ್ಟ್ರಿಬ್ಯೂಷನ್ ಪಕ್ಷದಲ್ಲಿ ನವೀನ್ ಅಂತವ್ರು ಯಾರು ಏನಿಲ್ಲ, ಜನ ಜನ ಎಲ್ಲಿ ಡಾಕ್ಟರ್ ಕೇಳಕ್ ಕೇಳಿದ್ರೆ ಒಬ್ಬರಿಲ್ಲ. ನಿನ್ನೆ ಅವ್ರು ಕೇಳಕ್ಕಾಗಿ ಬೈಕ್ ಬಂದು ಮಾತಾಡ್ತಾನೆ. 11 ಗಂಟೆ ಆದ್ರೂ ಡಾಕ್ಟರ್ ಇಲ್ಲ. ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕೊರಟಗೆರೆ ಜನರಲ್ ಆಸ್ಪತ್ರೆಯಲ್ಲಿ ಸುಮಾರು 10 ಗಂಟೆಗೆ ನಾನು ಅಲ್ಲಿ ಭೇಟಿ ಕೊಟ್ಟಾಗ ನಾನು ನನ್ನ ಸ್ನೇಹಿತನ ತಾಯಿಗೆ ರಕ್ತವನ್ನು ಹಾಕಿಸಿ ವಯಸ್ಸಾಗಿತ್ತು, ಸುಮಾರು 60-70 ವರ್ಷ ವಯಸ್ಸಾಗಿತ್ತು. ರಕ್ತ ಹಾಕಿಸಲು ಕರ್ಕೊಂಡು ಹೋದಾಗ ಆ ಸಂದರ್ಭದಲ್ಲಿ ಯಾವೊಬ್ಬ ಡಾಕ್ಟ್ರು ಕೂಡ 10 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಯಾವ ಡಾಕ್ಟ್ರು ಕೂಡ ಬಂದಿರಲಿಲ್ಲ. ನಾವು ನೊಂದು ಯಾರು ಬಂದಿಲ್ಲ ಅಂತೇಳಿ ಆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದ ಆಡಳಿತಾಧಿಕಾರಿನ ಯಾರೂ ಇಲ್ಲ ಅಂತೇಳಿ ಗಲಾಟೆ ಮಾಡಿದಾಗ, ಕೂಗಿ ಹೇಳಿದಾಗ ಅವರು ಒಬ್ಬರು ಡಾಕ್ಟ್ರು ಕೂಡ ಬಂದಿಲ್ಲ, ಎಲ್ಲ ಇದನ್ನು ನೋಡಿ ಅಂತಂದರು. ಆದರೂ ಕೂಡ ಯಾರೂ ಡಾಕ್ಟ್ರು ಬಂದಿರಲಿಲ್ಲ. ನಾನು ಅಷ್ಟರೊಳಗೆ ಎಲ್ಲ ಎಲ್ಲ ರೋಗಿಗಳೆಲ್ಲ ನಾವು ಬೆಳಿಗ್ಗೆ 9 ಗಂಟೆಯಿಂದಲೂ ಕಾಯ್ತೀವಣ್ಣ, ಯಾರೂ ಬಂದಿಲ್ಲ, ಡಾಕ್ಟ್ರ್ ಒಬ್ಬರು ನೋಡ್ತಾ ಇಲ್ಲ. ಪ್ರತಿ ದಿವಸ ಇದೇ ಗೋಳಾಗಿದೆ. ಯಾರು ಹೇಳೋದು ಯಾರೂ ಇಲ್ಲ ಈ ಆಸ್ಪತ್ರೆ ಒಳಗೆ ಅಂತ ಹೇಳಿದಾಗ, ನಾನು ಏನ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರ ಇದು, ಆರೋಗ್ಯದ ನಮ್ಮ ಗೃಹ ಮಂತ್ರಿಗಳ ಕ್ಷೇತ್ರ, ನೀವು ಯಾರು ಕೂಡ ಜನಗಳು ಸ್ಪಂದಿಸ್ತಾ ಇದ್ದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ, ಸಚಿವರು ಕೆಟ್ಟ ಬರೋಲ್ಲ ಅಂತ ಹೇಳಿ ಸಂದರ್ಭದಾಗೆ ಕೇಳ್ತಿದ್ದಾಗ, ಇವ್ನು ಯಾರು ಡಾಕ್ಟರ್ ನವೀನ ಅಂತೆ, ಇವನು ಭಾಳ ರೌಡಿಸಮ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋದವ್ರಿಗೆಲ್ಲ ಎದುರಿಸ್ಕೊಂಡು ಎಲ್ಲ ಬೇರೆ ಬೇರೆ ಕ್ಲಿನಿಕ್ಗಳಿಗೆ ಆಸ್ಪತ್ರೆಗೆ ಕಳಿಸ್ಕೊಡೋಂಥ ಒಬ್ಬ ಏಜೆಂಟಲ್ಲಿ. ಹಾಗಾಗಿ ನಾನು ಕೂಡ ಕೇಳ್ತಾ ಸಂದರ್ಭದಲ್ಲಿ, ಏನು ರೀ ಯಾರು ಇಲ್ಲಿ ಡಾಕ್ಟರ್ ಕೊಡ್ತೀರಿ, ಏನು ರೀ ಇದಾಗ ಏನು ಮಾಡ್ತಿದ್ದೀರಿ ಅಂತ ಸಂದರ್ಭ ಕೇಳಿದಾಗ ಅವನು ನೀನೇ ಅವನು ಕೇಳೋಕ್ಕೆ ಅಂತಂದು
ನೀನು ಯಾರು ಕೇಳೋಕ್ಕೆ ಅಂತ. ನಾನೊಬ್ಬ ಸಾರ್ವಜನಿಕವಾಗಿ ನಾನೊಬ್ಬ ಪ್ರಜೆ ಕಂಡ್ರಿ, ನೀ ಕೇಳೋಕ್ಕೆ ನೀನು ಯಾರು ಅಂತ ಹೇಳ್ತಾರೆ, ನೀನು ಯಾರ್ರಿ ಅಂತಂದು. ಅವನು ಡಾಕ್ಟ್ರ್ ರೀತಿ ಕಾಣ್ತಿರಲಿಲ್ಲ, ಒಬ್ಬ ಟೀ ಶರ್ಟ್ ಹಾಕ್ಕೊಂಡು ಒಬ್ಬ ರೌಡಿಸಮ್ ಟೈಪ್ ಅವನು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಅಷ್ಟರೊಳಗೆ ಜನಗಳೆಲ್ಲ ನಾವು ಸಾರ್ವಜನಿಕರು ಎಲ್ಲ ಆಸ್ಪತ್ರೆ ಇದ್ದಂಥ ಸಿಬ್ಬಂದಿ ವರ್ಗದ ಎಲ್ಲರೂ ಕೂಡ ಬಂದು ನೀವು ಹೀಗೆಲ್ಲ ಮಾತಾಡಬಾರ್ದು ಅಂತೇಳಿ ಎಲ್ಲ ಕೇಳಿದರು. ಆರೋಗ್ಯ ಹುಷಾರಿದ್ದರೂ ಕೂಡ ಬಂದು ನಮ್ಮ ಪರವಾಗಿ ಕೇಳೋಕೆ ಬಂದಂಥ ಚಿತ್ರಣ್ಣರಿಗೆ ಈ ರೀತಿ ನೀವು ನಿಲ್ಸೋದು ಸರಿ ಇಲ್ಲ ಅಂತ ಹೇಳಿದಾಗ ಅವನು ಹೊಲಮಾಡಿ ನನ್ನ ಮಕ್ಕಳಿಗೆಲ್ಲ ಮಾಡೋಕ್ಕಿಲ್ಲ, ಕೆಲಸ ಇಲ್ಬೇಕು, ನಾನು ಕೆಲಸ ಮಾಡಿ ಕೆಲಸ ಇಲ್ವಲ್ಲ ಅಂತೇಳಿ ಜಾತಿನ ಕೂಡ ನಿಲ್ಲಿಸಿ ನಾನು ಸೀನಿಯರ್ ಸಿಟಿಸನ್ ಆಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸ್ಟೇಟ್ ಸಂಯೋಜಕ KPCC ಅಧ್ಯಕ್ಷ ಪ್ರಚಾರ ಸಮಿತಿಯ ಸಂಯೋಜಕನ ಕೆಲಸ ಮಾಡಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷನ ಕೆಲಸ ಮಾಡಿ, ತಾಲೂಕಿನಲ್ಲಿ ಕೂಡ ಎಲ್ಲರೂ ಕೂಡ ಹೆಸರುವಾಸಿ ಚಿರಪರಿಚಯನಾಗಿದ್ದರಿಂದ ಜನಗಳು ಬರೋ ಸಹಜ ಆಗಿದೆ. ಜನಗಳು ಬಂದರು, ಹಾಗೇನೆ ನಾನು ಕೂಡ ಎಲ್ಲರಿಗೂ ಸ್ಪಂದಿಸಿ ಜನಗಳು ನೋಡ್ರಪ್ಪ ಅಂತ ಹೇಳಿ ಬಂದ ಸಂದರ್ಭದಲ್ಲಿ ಇವನು ಡಾಕ್ಟರ್ ನವೀನ ಅಂತ ಹೇಳಿ ಇರ್ತಕ್ಕಂಥ ದುರಹಂಕಾರದಿಂದ ನನ್ನ ಜಾತಿ ನಿಂದನೆ ಮಾಡಿತ್ತಂದರೆ ನಾನು ಬೈದಿತ್ತು ಅಂದರೆ ನನಗೆ ಡಿಸೆಂಬರ್ 30ನೇ ತಾರೀಕು ಆಪ್ರೇಷನ್ ಆಗಿತ್ತು, ಕಾಲು ಆಪ್ರೇಷನ್ ಆಗಿತ್ತು. ನಾನು ಕೂಡ ಆಸ್ಪತ್ರೆ ತೋರಿಸ್ಕೊಂಡು ಹೋದಾಗ ನನ್ನ ಕುಕ್ಕೆಪಟ್ಟು ಹಿಡಿದು ಹೊಡೆಯೋಕ್ಕೆ ಬಂದು ನನ್ನ ತಳ್ಳಿ ನನಗೆ ಸ್ವಲ್ಪ ಆರೋಗ್ಯಕ್ಕೆ ಭಾಳ ಇದು ಮಾಡಿದ್ದಾರೆ. ಹಾಗಾಗಿ ಇವನ್ನ ಕೂಡಲೇ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡ್ತಾಯಿದ್ವಿ, DSOಗೆ ಹೇಳ್ತೀನಿ, ಕಮಿಷನರ್ಗೆ ಹೇಳ್ತೀನಿ, ಮತ್ತು ನನ್ನ ಹೋಮ್ ಮಿನಿಸ್ಟ್ರು ಕೂಡ ನಾನು ಹೇಳ್ತೀನಿ, ಇವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿಂದ ತೆಗೆದು ಬೇರೆ ಒಳ್ಳೊಳ್ಳೆ ಡಾಕ್ಟ್ರುಗಳು ಹಾಕಿ, ಕೆಲವರು ಇದ್ದಾರೆ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ಇಲ್ಲ ಅಂತ ಹೇಳಿಲ್ಲ, ಅಲ್ಲೇ ಎಲ್ಲರೂ ಡಾಕ್ಟ್ರು ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಲೇಟಾಗಿ ಬಂದಿರ್ಬೋದು. ಹಾಗಾಗಿ ನಾವೆಲ್ಲರಿಗೂ ಕೂಡ ಸರಿ ಇಲ್ಲ ಅಂತ ಹೇಳೋದಿಲ್ಲ, ಡಾಕ್ಟ್ರುಗಳು ಹೇಳ್ತಾರೆ. ಆದರೆ ಇವನು ಈ ಥರ ರೌಡಿಸಮ್ ಮಾಡತಕ್ಕಂಥ ಒಬ್ಬ ಡಾಕ್ಟ್ರು ಇರೋದು ಬೇಡ ದಯವಿಟ್ಟು ಅಂತ ಹೇಳಿ ಸಾರ್ವಜನಿಕವಾಗಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಂಡು ಒಂದು ಮನವಿ ಪತ್ರ ಕೊಡ್ತಾಯಿದ್ದೀವಿ, ದಯವಿಟ್ಟು ಸ್ವೀಕರಿಸಬೇಕು ಅಂತೇಳಿ ನಾನು DSO ಮತ್ತು ನಮ್ಮ ತಾಲೂಕು ಪೊಲೀಸ್ ಠಾಣೆ ಕೊಡ್ತಾಯಿದ್ದೀನಿ. ಆದ್ದರಿಂದ ಇವನ್ನ ಕೂಡಲೇ ಅವನ್ನ ಈ ಕೊಡಗೇರಿ ಟೌನಿಂದ ತೆಗೆದು ಬೇರೆ ಎಲ್ಲ ಹಾಕಿ ಅಂತೇಳಿ ಅವನಿಗೆ ನನ್ನ ಜಾತಿ ಗೊತ್ತಿತ್ತು ಅವನಿಗೆ. ಹಾಗಾಗಿ ಅವನು ಏಕ ಹೊಲಮಾಡಿ ನನ್ನ ಮಕ್ಕಳನ್ನ ಬಂದು ಏನು ಕೇಳೋದು ಅಂತ ಹೇಳಿ ಅಂತ ನನ್ನಂದ ಎಲ್ಲ ಅಧಿಕಾರಿಗಳಿಲ್ಲ, ಇವನಿಂದ ದುರಹಂಕಾರದಂಥದ್ದು ಇಂಥವ್ರು ಯಾರೋ ಒಬ್ಬರು ಇರ್ತಾರೆ. ಹಾಗಾಗಿ ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ದೃಷ್ಟಿ ಇಟ್ಕೊಂಡು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಹಾಗಾಗಿ ನಮ್ಮಲ್ಲಿ ಮನವಿ ಮಾಡ್ತಿದ್ದರನ್ನ ಕೂಡಲೇ ಅವ್ರಿಗೆ ಸಸ್ಪೆಂಡ್ ಮಾಡೋದು ಅಥವಾ ಡಿಸ್ಮಿಸ್ ಮಾಡೋದು ಬೇರೆ ಕಡೆ ವರ್ಗಾಯಿಸಿ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಕೇವಲ ಶಿಕ್ಷೆ ಆಗಲಿ, ಬರೀ ಸಸ್ಪೆಂಡ್ ಆಗಲ್ಲ. ಇಂಥವ್ರು ಇರೋದ್ರಿಂದ ಯಾವ ಸರ್ಕಾರಿ ಆಸ್ಪತ್ರೆ ಕೂಡ ಕೆಲಸ ಆಗಲ್ಲ. ಆರೋಗ್ಯ ಬಡವರು ಇರ್ತಾರೆ, ಬೇಕಾದರೂ ಬಡವರು ಇರ್ತಾರೆ, ಅವ್ರನ್ನೆಲ್ಲ ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳಿಗೆಲ್ಲ ಕಳಿಸೋದ್ರಿಂದ ಏಜೆಂಟ್ರಾಗಿ ಕೆಲಸ ಮಾಡ್ತಕ್ಕಂಥ ಇಂಥ ಒಬ್ಬ ಯಾವ ಜಿಲ್ಲೆಯಲ್ಲೂ ಇರಬಾರ್ದು, ಯಾವ ಆಸ್ಪತ್ರೆಗಳು ಇರಬಾರ್ದು. ಇವನು ಬೇರೆ ಬೇರೆ ನರ್ಸಿಂಗ್ ಹೋಮ್ಗಳ ಏಜೆಂಟ್ ಇವನು. ಬಡವರು ಬಂದರೆ ಇವೆಲ್ಲ ಬರ್ದಿಲ್ಲ ಬೇರೆ ಬೇರೆ ಕಡೆ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಮಾಡತಕ್ಕಂಥ ಹುನ್ನಾರ ಇದು. ಹಾಗಾಗಿ ಇಂಥ ಜಿಲ್ಲಾ ಆಸ್ಪತ್ರೆಗಳಾಗಲಿ ತಾಲೂಕು ಆಸ್ಪತ್ರೆಗಳಾಗಲಿ ಎಲ್ಲೂ ಇರಬಾರ್ದು ಅಂತ ನಾನು ಈ ಸಂದರ್ಭ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕರ್ತವ್ಯದ ಬಗ್ಗೆ ಕೇಳಕ್ಕೆ ಬಂದರೆ ನನ್ನ ಮೇಲೆ ಅಲ್ಲೇ ಮಾಡ್ದೆ. ಏನ್ರಿ ಇಷ್ಟೊತ್ತವ್ರು 11 ಗಂಟೆ ಆದ್ರೆ ಯಾರು ಬರಲಿಲ್ವಲ್ರಿ, ಯಾರು ಡಾಕ್ಟ್ರ್ ಇಲ್ವಲ್ರಿ, ಯಾರು ಕೇಳೋರಿಲ್ವ ಇಲ್ಲಿ ಆಸ್ಪತ್ರೆಗೆ ಅಂದಾಗ ನೀನೇ ಅವನವೆಲ್ಲ ಕೆಳಗೆ ನೀನು AC-ನಾ DC-ನಾ ಅಂತೇಳಿ ನನ್ನ ಕ್ವಶನ್ ಮಾಡ್ದೆ. ಆಗ ನಾನು ನೀನೇ ಯಾರು ಅಂತ ಹೇಳಿದಾಗ ನಾನು ಡಾಕ್ಟ್ರು ಅಂದ. ಅವ್ನು ಡಾಕ್ಟ್ರು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಅವನೊಬ್ಬ ರೌಡಿ ಟೀ ಶರ್ಟ್ ಹಾಕ್ಕೊಂಡು ಬಂದು ಇಲ್ಲಿ ಡಾಕ್ಟ್ರ್ ಕೆಲಸ ಮಾಡೋಕ್ಕೆ ಬಂದ. ಇದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇರಲಿ ಸರ್, ಡಾಕ್ಟ್ರ್ ಸಂಘ ಇರಲಿ, ಡಾಕ್ಟ್ರ್ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದೀವಿ ನಾವು. ಡಾಕ್ಟ್ರುಗಳೆಲ್ಲ ಸಂಘ ಇಕ್ಕೊಂಬಿಟ್ಟಂಗಾರೆ ಬಡವರ ಸೇವೆ ಮಾಡಬಾರ್ದು ಅಂತ ಇದೆಯಾ, ಅಥವಾ ಬಡವರ ಕಷ್ಟ ಸುಖಗಳು ಕೇಳಬಾರ್ದು ಅಂತ ಇದೆಯಾ? ಎಲ್ಲ ದುಡ್ಡಿರೋ ಇರ್ತಾರೆ. ನರ್ಸಿಂಗ್ ಹೋಮ್ಗಳಿಗೆ ಹೋಗೋಕ್ಕೆ ಎಷ್ಟೋ ದುಡ್ಡು ಇರ್ತೈತೆ. ಆಸ್ಪತ್ರೆ ಅದಕ್ಕೆ ಕೋಟ್ಯಾಂತರ ರೂಪಾಯಿನ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಸರ್ಕಾರ ಸವಲತ್ತು ಕೊಡ್ತಾ ಇದೆ, ಬೇಕಾದಷ್ಟು ಅವಕಾಶ ಕೊಡ್ತಾ ಇದೆ. ಹಾಗಾಗಿ ಇವರು ಬರೀ ನರ್ಸಿಂಗ್ ಹೋಮ್ಗಳು ಕಳ್ಸೋಕ್ಕೆ ಇವನೇ ಯಾರು? ಅವರಲ್ಲೇ ಮಾಡಿರ್ತೀನಿ. ನನ್ನ ಕಾಲಿತ್ತು, ನಾನು ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು, ನನ್ನ ನೋವಾಗಿ ನಾನು ತೆಳ್ಳಿ ನನ್ನ ಕಾಲಿಗೂ ಕೂಡ ಪೆಟ್ಟಾಗಿದೆ. ಅದು ಕುಕ್ಕೆಪಟ್ಟು ಇಟ್ಕೊಂಡು ನನಗೆ ತೆಳ್ಳಕ್ಕೆ ಬಂದ. ಇದರಿಂದ ನನಗೆ ಸೀನಿಯರ್ ಸಿಟಿಸನ್ ನನಗೂ ಕೂಡ ಭಾಳ ನೋವಾಗ್ತಾ ಇದೆ. ಇಂಥದ್ದು ಈ ರೀತಿ ಯಾರಿಗೂ ಆಗೋದು ಬೇಡ ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ.